ನಮಸ್ಕಾರ. ಡಿಸ್ಮ್ಯಾಂಟಲ್ ಮಾಡುವ ವಿವಿಧ ರೀತಿಯ ಬೇರಿಂಗ್ಸ್ಗಳನ್ನು ಅಸೆಂಬಲ್ ಮಾಡುವ ಮತ್ತು ಫಂಕ್ಷನಾಲಿಟಿ ಭಾಗ 2 ಪರಿಶೀಲಿಸುವ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಕೆಳಗಿನವುಗಳನ್ನು ಕಲಿತಿರುತ್ತೀರಿ. ಶಾಫ್ಟ್ನಲ್ಲಿ ಇಂಟರ್ಫಿರೆನ್ಸಿ ಫಿಟ್ ಹೊಂದಿರುವ ಬಾಲ್ ಬೇರಿಂಗ್ಸ್ಗಳನ್ನು ಇರಿಸುವುದು, ಹೌಸಿಂಗ್ಸ್ನಲ್ಲಿ ಇಂಟರ್ಫಿರೆನ್ಸಿ ಫಿಟ್ ಹೊಂದಿರುವ ಬಾಲ್ ಬೇರಿಂಗ್ಸ್ಗಳನ್ನು ಇರಿಸುವುದು, ಬಾಲ್ ಬೇರಿಂಗ್ ತೆಗೆಯುವುದು. ಬಾಲ್ ಬೇರಿಂಗ್ಸ್ಗಳನ್ನು ಡಿಸ್ಮೌಂಟ್ ಮಾಡಲು ಮತ್ತು ಮೌಂಟ್ ಮಾಡಲು ಅಗತ್ಯವಿರುವ ಟೂಲ್ಸ್ ಮತ್ತು ಮೆಟೀರಿಯಲ್ಸ್ಗಳು ಇಲ್ಲಿವೆ. ಬಾಲ್ ಬೇರಿಂಗ್, ಆರ್ಬರ್ ಪ್ರೆಸ್, ಬೇರಿಂಗ್ ಪುಲ್ಲರ್, ಕೆರೋಸಿನ್, ಬನಿಯನ್ ಕ್ಲಾತ್, ಬಾಲ್ ಪೀನ್ ಹ್ಯಾಮರ್, ಸ್ಪ್ಯಾನರ್, ಲೂಬ್ರಿಕೇಟಿಂಗ್ ಆಯಿಲ್, ಸಾಫ್ಟ್ ಬ್ರಷಲ್ ಬ್ರಷ್, ವರ್ನಿಯರ್ ಮೈಕ್ರೋಮೀಟರ್. ಶಾಫ್ಟ್ನಲ್ಲಿ ಇಂಟರ್ಫಿರೆನ್ಸಿ ಫಿಟ್ ಹೊಂದಿರುವ ಬಾಲ್ ಬೇರಿಂಗ್ಸ್ಗಳನ್ನು ಇಳಿಸಲು 3 ವಿಧಾನಗಳಿವೆ. ಫಸ್ಟ್ ಮೆಥಡ್ ಎಂದರೆ ಆರ್ಬರ್ ಪ್ರೆಸ್ ಅಥವಾ ಹೈಡ್ರಾಲಿಕ್ ಪ್ರೆಸ್ ಅನ್ನು ಬಳಸುವುದು. ಆರಂಭದಲ್ಲಿ ಆರ್ಬರ್ ಪ್ರೆಸ್ ಅಥವಾ ಹೈಡ್ರಾಲಿಕ್ ಪ್ರೆಸ್ನಲ್ಲಿ ಶಾಫ್ಟ್ನೊಂದಿಗೆ ಬೇರಿಂಗ್ ಅನ್ನು ಇರಿಸಿ, ಬೇರಿಂಗ್ನ ಇನ್ನರ್ ರಿಂಗ್ ಅನ್ನು ಬೆಂಬಲಿಸಲು ಈಕ್ವಲ್ ಸೈಜ್ ರಿಂಗ್ ಅಥವಾ 2 ಪ್ಯಾರಲಲ್ ಬಾಕ್ಸ್ಗಳನ್ನು ಇರಿಸಿ. ರಾಮ್ ಮತ್ತು ಶಾಫ್ಟ್ನ ನಡುವೆ ಡಮ್ಮಿ ಹಾಕಿ ಬೇರಿಂಗ್ನಿಂದ ಹೊರಬರಲು ಶಾಫ್ಟ್ ಅನ್ನು ನಿಧಾನವಾಗಿ ಪ್ರೆಸ್ ಮಾಡಿ. ಡ್ಯಾಮೇಜ್ ಅನ್ನು ತಡೆಗಟ್ಟಲು ಹೊರತೆಗೆಯಲಾದ ಶಾಫ್ಟ್ ಅನ್ನು ಕೈಯಿಂದ ಸಪೋರ್ಟ್ ಮಾಡಿ. ಬೇರಿಂಗ್ನ ಮೇಲೆ ನೇರ ಹ್ಯಾಮರ್ ಬ್ಲೋಸ್ ಅನ್ನು ಅನ್ವಯಿಸಬೇಡಿ. ಬೇರಿಂಗ್ ಪುಲ್ಲರ್ ಅನ್ನು ಬಳಸುವುದು. ಶಾಫ್ಟ್ನಲ್ಲಿ ಇಂಟರ್ಫಿರೆನ್ಸಿ ಫಿಟ್ ಹೊಂದಿರುವ ಬಾಲ್ ಬೇರಿಂಗ್ಸ್ಗಳನ್ನು ಇಳಿಸುವುದು ಸೆಕೆಂಡ್ ಮೆಥಡ್ ಆಗಿದೆ. ಮೊದಲಿಗೆ ಶಾಫ್ಟ್ ಅನ್ನು ಸೆಂಟರ್ ಹೋಲ್ನಲ್ಲಿ ಬೇರಿಂಗ್ ಪುಲ್ಲರ್ ಸ್ಪಿಂಡಿಲ್ ಅನ್ನು ಹೊಂದಿಸಿ. ಬೇರಿಂಗ್ ಮೇಲೆ ಕಾಲ್ಗಳನ್ನು ಇರಿಸಿ. ನಂತರ ಪುಲ್ಲರ್ ಸ್ಟ್ರೇನ್ ತೆಗೆದುಕೊಳ್ಳುವಂತೆ ಮಾಡಲು ಎಳೆಯುವ ಸ್ಪಿಂಡಿಲ್ ಅನ್ನು ಸ್ಪ್ಯಾನರ್ ಮೂಲಕ ನಿಧಾನವಾಗಿ ಟೈಟ್ ಮಾಡಿ. ಬೇರಿಂಗ್ ಅನ್ನು ಮತ್ತೆ ಬಳಸಬೇಕೆಂದರೆ ಪುಲ್ಲರ್ ಅನ್ನು ಕಾಲ್ಗಳ ಬೇರಿಂಗ್ ಅನ್ನು ಔಟರ್ ರಿಂಗ್ದೊಂದಿಗೆ ತೊಡಗಿಸಿಕೊಳ್ಳಲು ಒಲವು ತೋರಿದಾಗ ಪುಲ್ಲರ್ನ ಜೊತೆಗೆ ಈ ಪುಲ್ಲರ್ ಪ್ಲೇಟ್ ಅನ್ನು ಉಪಯೋಗಿಸುವುದನ್ನು ಮರೆಯದಿರಿ. ಸ್ಮಾಲ್ ಬೇರಿಂಗ್ಸ್ಗಳ ಸಂದರ್ಭದಲ್ಲಿ ಎಳೆಯುವ ಪುಲ್ಲರ್ ಅಥವಾ ಮೆಟಾಲಿಕ್ ಸ್ಲೀವ್ಸ್ಗಳೊಂದಿಗೆ ಮೈಲ್ಡ್ ಹ್ಯಾಮರ್ಸ್ ಬ್ಲೋಸ್ಗಳನ್ನು ಬಳಸಿ ಅದನ್ನು ಸುಲಭವಾಗಿ ತೆಗೆಯಬಹುದು. ಸಣ್ಣ ಮತ್ತು ಮಧ್ಯಮ ಗಾತ್ರದ ಬೇರಿಂಗ್ಸ್ಗಳನ್ನು ಇಳಿಸಲು ಲಾಕ್ ನಟ್ ಅಥವಾ ಇನ್ನರ್ ರಿಂಗ್ ಬಟ್ಟಿಂಗ್ ಮೂಲಕ ಹ್ಯಾಮರ್ ಮತ್ತು ಸ್ಲೀವ್ ಅನ್ನು ಬಳಸಿ. ನಟ್ ಇನ್ವರ್ಡ್ ಆಗಿದ್ದರೆ ಇನ್ನರ್ ರಿಂಗ್ ವಿರುದ್ಧ ಸ್ಲೀವ್ ಅನ್ನು ಇರಿಸಿ. ನಂತರ ಡಿಸ್ಮೌಂಟ್ಗಾಗಿ ಹ್ಯಾಮರ್ ಬ್ಲೋಸ್ಗಳನ್ನು ಬಳಸಿ. ಬೇರಿಂಗ್ ಅನ್ನು ಇಳಿಸಲು
ಬ್ರ್ಯಾಕೆಟ್ನೊಂದಿಗೆ ವಿಶೇಷ ರೀತಿಯ ಪುಲ್ಲರನ್ನು ಸಹ ಬಳಸಬಹುದು. ಬೇರಿಂಗ್ನ ಇನ್ನರ್ ರಿಂಗ್ ಮೇಲೆ ಪುಲ್ಲಿಂಗ್ ಫೋರ್ಸನ್ನು ಅನ್ವಯಿಸಲು ಈ ಪ್ರಕಾರವನ್ನು ಬಳಸಲಾಗುತ್ತದೆ. ಮುಂದೆ ಹೌಸಿಂಗ್ ಬೋರ್ನಲ್ಲಿ ಇಂಟರ್ಫಿರೆನ್ಸಿ ಫಿಟ್ ಹೊಂದಿರುವ ಬಾಲ್ ಬೇರಿಂಗ್ಸ್ಗಳನ್ನು ಡಿಸ್ಮೌಂಟ್ ಮಾಡಲು ಕಲಿಯೋಣ. ಸ್ಲೀವ್ ಅನ್ನು ಬಳಸಿ ಮತ್ತು ಡ್ರಿಫ್ಟ್ ಅನ್ನು ಬಳಸಿ ಬಾಲ್ ಬೇರಿಂಗ್ಸ್ಗಳನ್ನು ಡಿಸ್ಮೌಂಟ್ ಮಾಡಬಹುದು. ಸ್ಲೀವ್ ಬಳಸಿ ಡಿಸ್ಮೌಂಟ್ ಮಾಡಲು ವೀಲ್ ಅನ್ನು 2 ವುಡನ್ ಬ್ಲಾಕ್ಸ್ಗಳ ಮೇಲೆ ಇರಿಸಿ ಮತ್ತು ಬೇರಿಂಗ್ಸ್ನ ಮುಖದ ಮೇಲೆ ಸೂಕ್ತವಾದ ಸ್ಲೀವ್ ಅನ್ನು ಹೊಂದಿಸಿ. ನಂತರ ಬೇರಿಂಗ್ ಅನ್ನು ಡ್ರೈವ್ ಔಟ್ ಮಾಡಲು ಸ್ಲೀವ್ಲ ಮೇಲೆ ಪ್ರೆಷರ್ ಅನ್ನು ಅಪ್ಲೈ ಮಾಡಬೇಕು. ಯಾವುದೇ ಶೋಲ್ಡರ್ ವಿಲ್ಲದೆ ಹೌಸಿಂಗ್ ಆಗಿ ಈ ರೀತಿ ಡಿಸ್ಮೌಂಟ್ ಅನ್ನು ಮಾಡಬಹುದು. ಬೇರಿಂಗ್ಸ್ಗಳ ನಡುವೆ ಹೌಸಿಂಗ್ ಶೋಲ್ಡರ್ಗಾಗಿ ಬೇರಿಂಗ್ಸ್ ಅನ್ನು ಓಡಿಸಲು ವಿಭಿನ್ನ ಪೊಸಿಷನ್ನಲ್ಲಿ ಒಡೆಯಲು ಸಾಫ್ಟ್ ಮೆಟಲ್ ಅನ್ನು ಮತ್ತು ಡ್ರಿಫ್ಟ್ ಅನ್ನು ಬಳಸಿ ಬೇರಿಂಗ್ಸ್ ಅನ್ನು ಡಿಸ್ಮ್ಯಾಂಟಲ್ ಮಾಡಲು ಸೂಕ್ತ ಪುಲ್ಲರ್ ಅನ್ನು ಸಹ ಬಳಸಬಹುದು. ಸೆಲ್ಫ್ ಅಲೈನಿಂಗ್ ಬಾಲ್ ಬೇರಿಂಗ್ಸ್ಗಳನ್ನು ಡಿಸ್ಮೌಂಟ್ ಮಾಡಲು ಔಟರ್ ರೇಸ್ನ ಮೇಲೆ ಪುಲ್ಲರ್ ಲೆಗ್ಸ್ಗಳನ್ನು ಅಳವಡಿಸುವ ಮೂಲಕ ಇನ್ನರ್ ರೇಸನ್ನು ತಿರುಗಿಸಿ ಮತ್ತು ಬೇರಿಂಗ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಲು ಸ್ಕ್ರೀವ್ಡ್ ಪೆಂಡಲ್ ಅನ್ನು ಬಿಗಿಗೊಳಿಸಿ. ಬೇರಿಂಗ್ಸ್ಗಳನ್ನು ಡಿಸ್ಮೌಂಟ್ ಮಾಡಿದ ನಂತರ ಕೆರೋಸಿನ್ ಅಥವಾ ನ್ಯಾಪ್ತಾ ಬಳಸಿ ಸಾಫ್ಟ್ ಬ್ರಿಸ್ಟಲ್ ಬ್ರಷ್ನಿಂದ ಅವುಗಳನ್ನು ಸ್ವಚ್ಛಗೊಳಿಸಿ. ನಂತರ ಬೇರಿಂಗ್ಸ್ಗಳನ್ನು ಬನಿಯನ್ ಕ್ಲಾತಿಂದ ಒರೆಸಿ. ಬೇರಿಂಗ್ಸ್ಗಳನ್ನು ಸ್ವಚ್ಛ ಅಥವಾ ವೈಪ್ ಮಾಡಲು ಕಾಟನ್ ವೇಸ್ಟ್ ಅನ್ನು ಬಳಸಬೇಡಿ. ಒರೆಸಿದ ನಂತರ ಸವೆತೆ, ಕೊರೆಷನ್ ಕೇಜ್ನಲ್ಲಿ ಡ್ಯಾಮೇಜ್, ರೇಸ್ವೇಸ್, ರೋಲಿಂಗ್ ಎಲಿಮೆಂಟ್ಸ್ ಮತ್ತು ಒಳ್ಳೆ ಮತ್ತು ಹೊರಗಿನ ರೇಸ್ಗಳನ್ನು ದೃಷ್ಟಿಗೋಚರವಾಗಿ ಪರೀಕ್ಷಿಸಿ. ನಂತರ ಬೇರಿಂಗ್ಸ್ ಅನ್ನು ನಿಧಾನವಾಗಿ ಲೂಬ್ರಿಕೇಟ್ ಮಾಡಿ. ಅಲ್ಲದೆ ಕೈನ ಫಿಂಗರ್ಗಳನ್ನು ಸುತ್ತಲೂ ಬೇರಿಂಗ್ ಅನ್ನು ಸೇರಿಸಿ ಮತ್ತು ಯಾವುದೇ ಡಿಸ್ಟ್ರಾಕ್ಷನ್ ಮತ್ತು ಶಬ್ದವಿಲ್ಲದೆ ಬೇರಿಂಗ್ಸ್ ಅನ್ನು ಸ್ಮೂತ್ ರೊಟೇಷನ್ ಅನ್ನು ಪರೀಕ್ಷಿಸಲು ನಿಧಾನವಾಗಿ ತಿರುಗಿಸಿ. ಯಾವುದೇ ಮುದ್ರೆ ಇದ್ದರೂ ಅದನ್ನು ಬದಲಾಯಿಸಿ. ಬಾಲ್ ಬೇರಿಂಗ್ಸ್ ಮೌಂಟ್ ಮಾಡಲು ಅಗತ್ಯ ಇಂಟರ್ಫೆರೆನ್ಸಿ ಫಿಟ್ ಅನ್ನು ಪರೀಕ್ಷಿಸಲು ಶಾಫ್ಟ್ ಡಯಾಮೀಟರ್ ಅನ್ನು ಸ್ವಚ್ಛ ಮತ್ತು ಮೆಜರ್ ಮಾಡಿ. ಶಾಫ್ಟ್ ಡಯಾಮೀಟರ್ ಅನ್ನು ಮೆಜರ್ ಮಾಡಲು ಶಾಫ್ಟ್ ಫಿಟ್ಗಾಗಿ ವೆರ್ನರ್ ಮೈಕ್ರೋಮೀಟರ್ ಮತ್ತು ಹೌಸಿಂಗ್ ಫಿಟ್ಗಾಗಿ ವೆರ್ನರ್ ಇನ್ಸೈಡ್ ಮೈಕ್ರೋಮೀಟರ್ ಅನ್ನು ಬಳಸಿ. ನಂತರ ಆರೋಹಿಸಲು ಶಾಫ್ಟ್ ಅನ್ನು ಸ್ವಚ್ಛ ಮಾಡಿ. ಬೇರಿಂಗ್ನ ಇನ್ನರ್ ರಿಂಗ್ ಮೇಲೆ ಸರಿಯಾದ ಗಾತ್ರದ ಸ್ಲೇವ್ ಅನ್ನು ಇರಿಸಿ. ಕಾಮನ್ ಹ್ಯಾಮರ್ ಅನ್ನು ಬಳಸಿ ಹ್ಯಾಮರ್ ಬ್ಲೋಸ್ಗಳನ್ನು ಅನ್ವಯಿಸಿ. ಮೆಟಾಲಿಕ್ ಸೌಂಡ್ ಕೆಳವರೆಗೆ ಬೇರಿಂಗ್ನಲ್ಲಿ ನಿಧಾನವಾಗಿ ಚಲನೆ ಮಾಡಿ. ಔಟರ್ ರಿಂಗ್ನ ಮೇಲೆ ಕುಳಿತುಕೊಳ್ಳಲು ಸರಿಯಾದ ಸ್ಲೀವ್ ಅನ್ನು ಆಯ್ಕೆ ಮಾಡಲು ಹೌಸಿಂಗ್ ಫಿಟ್ಗೆ ಅದೇ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಬೇಕು. ಆರ್ಬರ್ ಪ್ರೆಸ್ ಅನ್ನು ಬಳಸಿ. ಸಾಧ್ಯವಾದಲ್ಲಿ ಆರ್ಬರ್ ಪ್ರೆಸ್ ಬಳಸಿ, ಏಕೆಂದರೆ ಸಣ್ಣ ಬೇರಿಂಗ್ಸ್ಗಳನ್ನು ಆಗಾಗ ಮೌಂಟ್ ಮಾಡಿದಾಗ ಇದು ವಿಶೇಷವಾಗಿ ಸೂಕ್ತವಾಗಿದೆ. ನಂತರ ಶಾಫ್ಟ್ ಅನ್ನು ಲೂಬ್ರಿಕೇಟ್ ಮಾಡಿ. ಬೇರಿಂಗ್ ನಡುವೆ ಮೌಂಟಿಂಗ್ ಸ್ಲೀವ್ ಅನ್ನು ಇರಿಸಿ ಮತ್ತು ಇಂಟರ್ಫಿರೆನ್ಸಿ ಫಿಟ್ದೊಂದಿಗೆ ರಿಂಗ್ನಲ್ಲಿ ಅದನ್ನು ಪ್ರೆಸ್ ಮಾಡಿ. ಅಂತಿಮವಾಗಿ ಪ್ರೆಸ್ ಮಾಡುವ ಮೂಲಕ ಫೋರ್ಸ್ ಅನ್ನು ಅನ್ವಯಿಸುವ ಮೂಲಕ ಬೇರಿಂಗ್ನಲ್ಲಿ ಶಾಫ್ಟ್ಗೆ ಅಪ್ಲೈ ಮಾಡಿ.
ಚರ್ಚಿಸಿದ ಈ ಪಾಯಿಂಟ್ಗಳನ್ನು ಮರುಪರಿಶೀಲಿಸೋಣ. ಪುಲ್ಲರ್, ಹಾರ್ಬರ್ ಪ್ರೆಸ್ ಅಥವಾ ಸ್ಲೀವ್ ಮತ್ತು ಹ್ಯಾಮರ್ ಅನ್ನು ಬಳಸಿ ಶಾಫ್ಟ್ನಲ್ಲಿ ಇಂಟರ್ಫೆರೆನ್ಸಿ ಫಿಟ್ ಹೊಂದುವ ಬಾಲ್ ಬೇರಿಂಗ್ಸ್ಗಳನ್ನು ಡಿಸ್ಮೌಂಟ್ ಮಾಡಿ. ಕೆರೋಸಿನ್ ಅಥವಾ ನ್ಯಾಪ್ತಾ ಬಳಸಿ ಸಾಫ್ಟ್ ಬ್ರಷ್ನಿಂದ ಡಿಸ್ಮೌಂಟೆಡ್ ಬೇರಿಂಗ್ಸ್ಗಳನ್ನು ಸ್ವಚ್ಛಗೊಳಿಸಿ. ಬೇರಿಂಗ್ ಅನ್ನು ಲೂಬ್ರಿಕೇಟ್ಗೊಳಿಸಿ ಮತ್ತು ಮೆಟಾಲಿಕ್ ಸೌಂಡನ್ನು ಕೆಳವರೆಗೂ ಬೇರಿಂಗ್ನಲ್ಲಿ ಚಲನೆ ಮಾಡಿ. ಪ್ರೆಸ್ ಮೂಲಕ ಫೋರ್ಸ್ ಅನ್ನು ಅನ್ವಯಿಸುವ ಮೂಲಕ ಬೇರಿಂಗ್ನ ಶಾಫ್ಟ್ಗೆ ಅಪ್ಲೈ ಮಾಡಿ. ಇದು ನಮ್ಮನ್ನು ಸೆಷನ್ನ ಹಂತಕ್ಕೆ ತರುತ್ತದೆ. ಡಿಸ್ಮ್ಯಾಟ್ ಮಾಡುವ ವಿವಿಧ ರೀತಿಯ ಬೇರಿಂಗ್ಸ್ಗಳು, ಅಸೆಂಬಲ್ ಮಾಡುವ ಮತ್ತು ಫಂಕ್ಷನಾಲಿಟಿ ಭಾಗ 2ನೇ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.